ಒಂದು ಕಡೆ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟಗಳ ಸರಮಾಲೆ ಇನ್ನೂ ಕೂಡ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ. ಆರೋಪಿ ವಿರುದ್ಧ 4ನೇ ಕೇಸ್ ಕೂಡ ದಾಖಲಾಯಿತು. ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರೀತಮ್ ಗೌಡ ಕೂಡ ಒಂದು ಕಡೆ ಸಂಕಷ್ಟ ಶುರುವಾಯಿತು. ಪ್ರಜ್ವಲ್ ಮೇಲೂ ಕೂಡ ಒಂದು ಕೇಸ್ ಜಾಸ್ತಿ ಆಯಿತು. ಈಗ ಪ್ರೀತಮ್ ಗೌಡ್ರ ಕಥೆ ಏನು ಅಂತ ಹೇಳಿದ್ರೆ, ಈ ಪೆನ್ ಡ್ರೈವ್ ಹಂಚಿದ್ದು ಪ್ರೀತಮ್ ಗೌಡ್ರು, BJPಯ ಮಾಜಿ ಶಾಸಕ. ಹಾಸನದ BJP ಮಾಜಿ ಶಾಸಕನಿಗೆ SIT ನೋಟಿಸ್ ಹೋಗಿದೆ, ವಿಚಾರಣೆಗೆ ಹಾಜರಾಗಬೇಕು ಅಂತ ತನಿಖಾ ಅಧಿಕಾರಿಗಳ ಸೂಚನೆ ಇದೆ. ಪೆನ್ ಡ್ರೈವ್ ಕೇಸ್ ಸಂಬಂಧಪಟ್ಟಂತೆ ಈ ದೂರಾಗಿದೆ. ಸಂತ್ರಸ್ತೆ ಇನ್ನೊಂದು ಕಡೆ ಅಶ್ಲೀಲ ವಿಡಿಯೋ ಹರಿಬಿಟ್ಟಿದ್ದು ಮಾಜಿ ಶಾಸಕ ಪ್ರೀತಮ್ ಗೌಡನ. ಒಂದು ಕಡೆ ಸಂತ್ರಸ್ತೆಯೊಬ್ಬರೇ ಈ ಪ್ರೀತಮ್ ಗೌಡ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ. ನಂದು ಒಂದು ಖಾಸಗಿ ವಿಡಿಯೋಗಳನ್ನು ಇವರೇ ಹರಿಬಿಟ್ರಾ, ನನಗೆ ಅನುಮಾನ ಇದೆ, ಚೆಕ್ ಮಾಡಿ ಅಂತ. ಸೊ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಚುರುಕಾಗ್ತಾ ಇದೆ. ಖಾಸಗಿ ವಿಡಿಯೋ ಹಂಚಿಕೆ ಮಾನಹರಣ ಸಂಬಂಧವಾಗಿ ದೂರು ಹೋಗಿದೆ. ಪ್ರಜ್ವಲ್, ಶರತ್, ಕಿರಣ್, ಪ್ರೀತಮ್ ಗೌಡ ಮೇಲೆ ಕಂಪ್ಲೇಂಟ್ ಹೋಗಿರೋದು. ಸೇಡಿ ಸೈಬರ್ ಪೊಲೀಸ್ ಠಾಣೆಗೆ ಸಂತ್ರಸ್ತೆ ಕಂಪ್ಲೇಂಟ್ ಕೊಟ್ಟಿದ್ದರು. ಇದೀಗ ಪ್ರಕರಣದ ತನಿಖೆಗೆ ಅಂತ ಹೇಳಿ ಪ್ರೀತಮ್ ಗೌಡಗೆ ನೋಟಿಸನ್ನು ಕೊಟ್ಟಿದೆ SIT. ನೋಟಿಸ್ ಕೊಟ್ಟ ಬೆನ್ನಲ್ಲೇ ತಮ್ಮ ವಕೀಲರ ಜೊತೆಯಲ್ಲಿ ಪ್ರೀತಮ್ ಗೌಡ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಇದೆ. ನೋಡಬೇಕಾಗತ್ತೆ ಈಗ ಯಾವಾಗ ಅಟೆಂಡ್ ಆಗ್ತಾರೆ ಈ ಒಂದು ವಿಚಾರಣೆಗೆ ಅಂತ.